ಫುಡ್ ಪ್ರಿಯರಿಗೆ ಶಾಕ್ ಎದುರಾಗಿದೆ ಇವಾಗ. ಯಾಕಂತ ಹೇಳಿದ್ರೆ ಈ ಕರಿದ ಫುಡ್ಗಳಿರ್ತಾವಲ್ಲ, ರೋಡ್ ಸೈಡು ಬೇಕಾಬಿಟ್ಟಿ ಎಣ್ಣೆಯಲ್ಲಿ ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರೆದಿರ್ತಾರಲ್ಲ, ಆ ಫುಡ್ಡನ್ನು ತಿಂದರೆ ಆ ಫುಡ್ಡಲ್ಲಿ ಫ್ಯಾಟಿ ಪತ್ತೆ ಆಗಿದೆ, ಅಪಾಯಕಾರಿ ಫ್ಯಾಟ್. ಅಡುಗೆ ಎಣ್ಣೆಯಲ್ಲಿ ಅಧಿಕ ಟ್ರಾನ್ಸ್ ಫ್ಯಾಟ್ ಪತ್ತೆ ಆಗಿರ್ತಕ್ಕಂಥದ್ದು. ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳ ಮೇಲೆ ರೇಡ್ ಮಾಡಲಾಗಿದೆ. 40ಕ್ಕೂ ಹೆಚ್ಚು ಕಡೆ ಬಳಸುತ್ತಿದ್ದ ಅಡುಗೆ ಎಣ್ಣೆ ಸುರಕ್ಷಿತ ಅಲ್ಲ. ಅದು ಟ್ರಾನ್ಸ್ ಫ್ಯಾಟ್ ಎಣ್ಣೆ ಸೇವನೆಯಿಂದ ಕ್ಯಾನ್ಸರ್ ಸಾಧ್ಯತೆ ಇದೆ. 40ಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರಿಗೆ ನೋಟಿಸನ್ನು ಕೊಡಲಾಗಿದೆ. ಎಸ್ ವೀಕ್ಷಕರೇ, ನೀವು ಫುಡ್ ಪ್ರಿಯರಾಗಿದ್ದರೆ, ರೋಡ್ ಸೈಡು ಅಥವಾ ಬೇರೆ ಆಚೆನೇ ತಿಂತಾ ಇದ್ದರೆ ಇದನ್ನು ಗಮನಿಸಿ. ಫಸ್ಟು ಈ ಕರಿದ ತಿಂಡಿ ಇರುತ್ತಲ್ಲ, ಆ ಎಣ್ಣೆಯಲ್ಲಿ ಅಪಾಯಕಾರಿ ಫ್ಯಾಟ್ ಪತ್ತೆಯಾಗಿದೆ. ಆ ಒಂದು ಫ್ಯಾಟ್ ಅಥವಾ ಆ ಎಣ್ಣೆಯಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ ಅಂತೆ. ಕ್ಯಾನ್ಸರ್. ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳ ಮೇಲೆ ರೇಡ್ ಮಾಡಿದಾಗ ಈ ಒಂದು ಅಪಾಯಕಾರಿ ಮಾಹಿತಿ ಹೊರಬಂದಿದೆ. ಯಾವುದ್ಯಾವುದೋ ಎಣ್ಣೆಯಲ್ಲಿ ಕರಿದು ಕೊಡ್ತಾರೆ ತಿಂಡಿಗಳನ್ನು, ಅಥವಾ ನಾನ್ ವೆಜ್, ಕಬಾಬ್, ಮತ್ತೊಂದು ಇನ್ನೊಂದು ಏನೇ ಆಗಿದ್ರೂ ಕೂಡ ಆ ಒಂದು ಎಣ್ಣೆ ಅಪಾಯಕಾರಿ, ಅಸುರಕ್ಷಿತ ಅಂತ ಹೇಳಿ ರಿಪೋರ್ಟ್ ಬಂದಿದೆ. ಈಗ 40ಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರಿಗೆ ನೋಟಿಸನ್ನು ಕೊಡಲಾಗಿದೆ. ಇನ್ನು ಮುಂದೆ ಆಚೆ ತಿನ್ನಬೇಕಾದ್ರೆ ವಿಚಾರ ಮಾಡಿ.